ನಾವು ಇವತ್ತು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮಂಗಳೂರಿನಲ್ಲಿರುವಂಥ ಬಂಟ್ವಾಳದಲ್ಲಿರುವಂಥ ಕಾರಿಂಜೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಬ್ಯೂಟಿಫುಲ್ ವ್ಯೂಸ್ ಅನ್ನು ನೋಡಿ ತುಂಬ ಖುಷಿ ಆಯಿತು. ತುಂಬ ಸ್ಟೆಪ್ಗಳಿದೆ ಹತ್ಕೊಂಡು ಹೋಗ್ಲಿಕ್ಕೆ, ಹಾಗೆ ತುಂಬಾ ಕೋತಿಗಳು ಕೂಡ ಇದೆ ಅಲ್ಲಿ, ಮಂಗಗಳು. ಹಾಗೆ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ಅಲ್ಲಿ ಒಂದು ಪ್ರಸಾದ ಎಲ್ಲ ತಗೊಂಡ್ವಿ. ಆಮೇಲೆ ಪುನಃ ಮೇಲೆ ಹತ್ತಬೇಕು. ಹತ್ತಿದಾಗ ಕಾರಿಂಜೇಶ್ವರ ಟೆಂಪಲ್ ಸಿಗುತ್ತೆ. ಆದರೆ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ತುಂಬಾ ಕೋತಿಗಳು ಸಿಗುತ್ತೆ, ಮಂಗಗಳು ತುಂಬ ಇರುತ್ತೆ. ಅಂದರೆ ಯಾರಾದರೂ ಕೈಯಲ್ಲಿ ಚೀಲ ಹಿಡ್ಕೊಂಡು ಹೋದರೆ ತುಂಬಾ ಕಷ್ಟ ಟೆಂಪಲ್ ಒಳಗೆ ಹತ್ತಲಿಕ್ಕೆ. ಅಂದರೆ ಎಲ್ಲ ಮಂಗಗಳು ಹೂಡ್ಕೊಂಡು ಬಂದು ನಮ್ಮ ಕೈಯಲ್ಲಿರುವ ಚೀಲವನ್ನು ಎಳೆಯೋಕ್ಕೆ ಟ್ರೈ ಮಾಡುತ್ತೆ. ಆದಷ್ಟು ಜನರು ಬರಿಗೈಯಲ್ಲಿ ಹೋಗೋದು ಒಳ್ಳೆಯದು. ಅಂದರೆ ಅಲ್ಲಿ ಕೂಡ ಕೇಸರಿ ಕಲರ್ ಒಂದು ಚೀಲ ಸಿಗುತ್ತೆ, ಅಂದರೆ ಹಣ್ಣು ಹಂಪಲೆಲ್ಲ ಕೊಂಡೋಗುವ ಚೀಲ ಇರುತ್ತೆ ಅಲ್ಲ, ಅದನ್ನು ಕೊಂಡೋದ್ರಂತೂ ಬೇಗನೆ ಓಡಿಸ್ಕೊಂಡು ಬರುತ್ತೆ ಮಂಗಗಳು. ಹಾಗಾಗಿ ಹೋಗುವವರು ಸ್ವಲ್ಪ ಜಾಗ್ರತೆಯಾಗಿ ಹೋಗಿ. ಮತ್ತೆ ಒಳ್ಳೆ ವ್ಯೂ ಸಿಗುತ್ತೆ, ಒಂದು ಒಳ್ಳೆ ಟೆಂಪಲ್ ಇದೆ, ಆಮೇಲೆ ಒಂದು ಒಳ್ಳೆ ಪ್ಲೇಸ್ ಕೂಡ. ಎಲ್ಲರೂ ತುಂಬ ಜನ ಭಕ್ತಾದಿಗಳು ಬರ್ತಾನೆ ಇರುತ್ತೆ. ನಾವು ಹೋದಾಗಲೂ ತುಂಬ ಜನ ಇದ್ದರು. ಹಾಗೆ ಹೋಗುವಾಗ ಸ್ವಲ್ಪ ಮಂಗಗಳು ಮಾತ್ರ ಸ್ವಲ್ಪ ಕಷ್ಟ ಆಯಿತು. ಮಕ್ಕಳೆಲ್ಲ ಇರುವಾಗ ಹೋದರೆ ಮಕ್ಕಳು ಸ್ವಲ್ಪ ಹೆದರ್ತಾರೆ. ಅಂದರೆ ಮಂಗಗಳು ಕೈಯಲ್ಲಿ ಏನಾದರೂ ಫುಡ್ ಇರೋದನ್ನು ಕಂಡ್ರೆ ಅವಾಗಲೇ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಅಂದರೆ ಅದು ಏನಾದ್ರು ತಿನ್ನೋಕ್ಕೆ ಸಿಗುತ್ತಾ ಅಂತ ಟ್ರೈ ಮಾಡೋಕ್ಕೆ, ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಇರಬೇಕು. ಹಾಗೆ ಚಿಕ್ಕ ಚಿಕ್ಕ ಪುಟ್ಟ ಮಂಗಗಳು ತುಂಬಾ ಇವೆ. ಅಂದರೆ ಚಿಕ್ಕ ಮಾರಿ ಮಂಗಗಳು, ಕೋತಿಗಳು ತುಂಬಾ ಇರುತ್ತೆ. ತುಂಬ ಭಕ್ತಾದಿಗಳು ಬರೋಕ್ಕೆ ಹೆದರ್ತಾರೆ ಈ ಮಂಗಗಳಿಂದ. ಮತ್ತು ಬೆಟ್ಟ ಹತ್ತೋಕ್ಕೂ ಸ್ಟೆಪ್ ಹತ್ತೋಕ್ಕೂ ತುಂಬಾ ಇದೆ, ಹೋಗೋಕ್ಕೆ ತುಂಬಾ ಕಷ್ಟ. ಸೀನಿಯರ್ ಸಿಟಿಸನ್ಸ್ಗೆಲ್ಲ ಸ್ವಲ್ಪ ಕಷ್ಟ ಹತ್ತೋಕ್ಕೆ ಬೆಟ್ಟ. ಆದರೂ ಹೋದ್ಮೇಲೆ ಒಂದು ಒಳ್ಳೆಯ ನೆಮ್ಮದಿ ಸಿಗುತ್ತೆ. ನೋಡಿ ಯಾವ ಥರ ಸರ್ಕಸ್ ಮಾಡ್ತಾ ಇದೆ ಮಂಗಗಳು. ಇಲ್ಲೊಂದು ಮಂಗ ಏನು ಆಗ್ತಾ ಇದೆ, ಇಲ್ಲೊಂದು ಮಂಗ ಬರೋದನ್ನು ಕಾಯ್ತಾ ಇದೆ. ನೋಡಿ ಇಷ್ಟೊಂದು ಸ್ಟೆಪ್ ಇದೆ, ಹತ್ಕೊಂಡು ಹೋಗಬೇಕು. ಕೆಲವರು ಸುಸ್ತಾಗಿ ಅಲ್ಲಲ್ಲಿ ಕೂತ್ಕೊಂಡು ಬಿಡ್ತಾರೆ. ಹಾಗೆ ಮೇಲೆ ಹತ್ತಿ ನಾವು ಕೆಳಗಡೆ ನೋಡಿದರೆ ಅಪ್ಪೋ ಇಷ್ಟು ಸ್ಟೆಪ್ ಇತ್ತ, ನಾವು ಹತ್ಕೊಂಡು ಬಂದ್ವಿ ಅಂತ ಆಶ್ಚರ್ಯವಾಗುತ್ತೆ ನಮಗೇನ. ಅಂದರೆ ಅಷ್ಟು ಸ್ಟೆಪ್ಗಳಿವೆ ಹತ್ತೋಕೆ. ಹಾಗೆ ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಆದ್ವಿ. ಒಳಗಡೆ ಹೋದಾಗಲೇ ಮೊದಲು ಅಲ್ಲಿ ಕೋತಿಯ ಅಂದರೆ ಮಂಗಗಳು ಬರ್ತಾ ಇರುತ್ತೆ. ಅಂದರೆ ಅದಕ್ಕೇನೋ ತಿನ್ನಲು ಸಿಗುತ್ತೆ. ಅಂದರೆ ಇಲ್ಲಿ ಒಂದು ಮಂಗ ನೋಡಿ ಅಲ್ಲಿರುವ ತೀರ್ಥವನ್ನು ಕುಡಿತಾ ಇದೆ. ಅಂದರೆ ಇವಕ್ಕೆಲ್ಲ ಇಲ್ಲಿ ಸಿಗುವಂಥ ಆಹಾರವೇ ಅದಕ್ಕೆಲ್ಲ ಮುಖ್ಯ. ಅಂದರೆ ಜಾಸ್ತಿ ಮಂಗಗಳು ಇಲ್ಲೇ ಇರುತ್ತೆ. ಆದರೆ ಬರೋ ಭಕ್ತಾದಿಗಳಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ಬರುವಾಗ. ಅಂದರೆ ಕೋತಿಗಳು ಸ್ವಲ್ಪ ನಮ್ಮ ಹತ್ತಿರ ಬರುತ್ತೆ. ಏನಾದರೂ ಕೈಯಲ್ಲಿ ಏನಾದರೂ ತಿಂಡಿ ಏನಾದರೂ ಇದ್ದರೆ ಬೇಗ ಬಂದು ನಮ್ಮ ಕೈಯಿಂದ ಕಿತ್ತೋಕೆ ಪ್ರಯತ್ನ ಮಾಡುತ್ತೆ. ಆದರೂ ಒಳ್ಳೆ ಬ್ಯೂಟಿಫುಲ್ ವ್ಯೂ. ಎಲ್ಲರೂ ಖುಷಿಯಿಂದ ಬಂದು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಹಾಗೆ ನಂದೊಂದು ಶಾರ್ಟ್ ಒಂದು ರೀಲ್ಸ್ ಕೂಡ ಮಾಡಿದೆ. ಒಂದು ಒಳ್ಳೆ ವ್ಯೂ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅದೇ ಥರ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.